ಹಲೋ, ಹಾಯ್, ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ಕಡಲೆ ಅವಲಕ್ಕಿ, ಸೇಮ್ ಉಪ್ಪಿಟ್ಟು ಅವಲಕ್ಕಿ ಅಂತೀವಲ್ಲ, ಅದೇ ಥರ ಇದು ಕಡಲೆ ಅವಲಕ್ಕಿ. ಇದು ಮಂಗಳೂರು, ಉಡುಪಿ ಕಡೆ ಫೇಮಸ್ ಅಂತೆ, ಅಲ್ಲಿ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಮಾಡಿ ಟ್ರೈ ಮಾಡೋಣ ಅಂತ ಮಾಡಿದೆ, ಚೆನ್ನಾಗಿ ಬಂತು. ಹಾಗಾಗಿ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಅವಲಕ್ಕಿನ ಹಾಕ್ಕೊಂಡು ಅದರ ಮೇಲೆ ಈ ಹುಸಲಿ ಇದೆಯಲ್ಲ ಕಡಲೆ, ಅದು ಹಾಕೋದು. ಇವಾಗ ಹಸಿ ಕಡಲೆನೇ ರಾತ್ರಿ ಎಲ್ಲ ನೆನೆಸಿ ಇಟ್ಬಿಟ್ಟು ಬೆಳಿಗ್ಗೆ ಬೇಯಿಸ್ತಾರೆ. ನಾನು ಒಂದಿನ ಮುಂಚೆ ನೆನೆಸ್ಬಿಟ್ಟು ಮೊಳಕೆ ಕಟ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ನೀರು ಹಾಕಿಬಿಟ್ಟು ಇದನ್ನು 3 ಸೀಟಿ ಹಾಕ್ತೀನಿ. 3 ಸೀಟಿ ಹಾಕಿದರೆ ಮೆತ್ತಗಾಗಿ ಬೇಯ್ತದೆ. ಹಾಗೆ ಮೊಳಕೆ ಕಟ್ಟಿಲ್ಲ ಅಂದರೆ 5-6 ಹಾಕಬೇಕಾಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಪ್ರೋಟೀನ್ ಜಾಸ್ತಿ ಆಗುತ್ತೆ ಅಂತ ನಾನು ಈ ಥರ ಮಾಡಿದ್ದೇನೆ ಫ್ರೆಂಡ್. ಹಾಗಾಗಿ ನೋಡಿ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಕಡಲೆ ಅವಲಕ್ಕಿ ತುಂಬ ಟೇಸ್ಟಾಗಿದೆ. ನೀವು ಸಹ ಮಾಡಿ ನೋಡಿ. 1-2 ಚಮಚ ತುಪ್ಪ ಬಾಣಲಿ ಹಾಕ್ಕೊಂಡೆ. ಇವಾಗ ಜೀರಿಗೆ 1 ಚಮಚ, ಸಾಸಿವೆ 1/2 ಚಮಚ, ಹಾಗೆ ಸಾಸಿವೆ 1/2 ಚಮಚ, ಹಾಗೆ ಕರಿಬೇವು ಒಂದು 5-6 ಎಸಳು, ಹಾಗೆ ಸ್ವಲ್ಪ ಇಂಗನ್ನು ಹಾಕ್ತೀನಿ. ಯಾಕಂದರೆ ಕಡಲೆಬೇಳೆ ಹುಸ್ಲಿ ಮಾಡುವಾಗ ಸ್ವಲ್ಪ ಇಂಗು ಹಾಕಿದ್ರೆ ಸ್ವಲ್ಪ ವಾಯು ಹೊಡೆದು ಹೋಗುತ್ತೆ. ಈರುಳ್ಳಿನ ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ನಾವು ಈಗ ಗಣೇಶನ ಪೂಜೆಗೆಲ್ಲ ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಇದೆಲ್ಲ ಇಂಗು ಇದೆಲ್ಲ ಹಾಕಿ ಮತ್ತೆ ಈರುಳ್ಳಿನ ಫ್ರೈ ಮಾಡ್ತೀನಿ. ಈಗ ನೋಡಿ, ಬೇಯಿಸಿ ಇಟ್ಕೊಂಡಿರೋದು ನಾವೀಗ ಗಣೇಶನ ಹಬ್ಬಕ್ಕೆಲ್ಲ ಹುಸಲಿ ಮಾಡ್ತೀವಲ್ಲ, ಅದಕ್ಕೆ ಈರುಳ್ಳಿ ಹಾಕಲ್ಲ. ಈಗ ರುಚಿಗೆ ತಕ್ಕಷ್ಟು ಚೂರು ಬೆಲ್ಲ ಹಾಕಿದ್ದೀನಿ. ಇವಾಗ ಇದ್ರ ಜೊತೆ ಅವಲಕ್ಕಿ ಮಾಡೋದು. ಈಗ ಒಂದು ಇದಕ್ಕೆ ತವಾಗೆ ಜೀರಿಗೆ, ಧನಿಯಾ, ಒಂದು 4 ಒಣಮೆಣಸು, ಒಂದು 10 ಎಸಳು ಕರಿಬೇವು, ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ತಣ್ಣಗಾದಮೇಲೆ ನೈಸಾಗಿ ಪೌಡರ್ ಮಾಡ್ಕೊಬರ್ತೀನಿ. ನೋಡ್ತಾ ಇರಿ, ಪೌಡರ್ ಆಗೋಯ್ತು. ಇವಾಗ ಪೌಡರ್ ಮಾಡಿದ್ದೀನಿ. ತರಿಯಾಗಿ, ತುಂಬ ನೈಸ್ ಏನು ಬೇಡ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬಾಣಲಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ದೊಡ್ಡ ಚಮಚದಲ್ಲಿ 1 ಚಮಚ ತುಪ್ಪ ಹಾಕ್ತೀನಿ. ಹಾಗೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿಬಿಡಿ. ಈ ಬಿಸಿ ತುಪ್ಪಕ್ಕೆ ನಾನು 1 ಚಮಚ ಅದನ್ನು ಮಾಡಿರುವಂಥ ಪೌಡ್ರು ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಫ್ರೆಂಡ್ಸ್. ಇದು ಹಾಕಿಬಿಟ್ಟು ಚೆನ್ನಾಗಿ ತಿರ್ಸಿಬಿಡ್ತೀನಿ. ತಿರ್ಸಿ ಇದು ಚೆನ್ನಾಗಿ ನೋಡಿ, ಬಿಸಿ ಎಣ್ಣೆಗೆ ಹಾಕಿ ಸಿಮ್ ಆಫ್ ಮಾಡಿಲ್ಲ ಅಂದರೆ ಅದು ಸೀದೋಗುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಅವಲಕ್ಕಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಬಿಟ್ಟು ತೆಂಗಿನ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದು ಬಾಣಲಿ ಬಿಸಿ ಇರುತ್ತಲ್ಲ, ಅದರಲ್ಲೇ ಬೆಂದೋಗುತ್ತೆ. ಈರುಳ್ಳಿ ಏನು ಫ್ರೈ ಆಗೋದು ಬೇಡ, ರಾ ಆನಿಯನ್ನು ಇದು ಹಾಗೆ ಹಾಕಿದರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸಹ ಹಚ್ಚಿ ಹಾಗೆ ಹಾಕಬೇಕು. ಇವಾಗ ನೋಡಿ, ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ತೆಂಗಿನ ತುರಿನೂ ಇದಕ್ಕೆ ಹಾಕ್ತೀನಿ. ಇದೆಲ್ಲ ಫ್ರೈ ಮಾಡೋದೇನು ಬೇಡ, ಎಲ್ಲ ಹಾಕ್ಬಿಟ್ಟು ಈಗ ಅವಲಕ್ಕಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಮೇಲೆ ಆ ಮಸಾಲ ಸ್ವಲ್ಪ ಬಿಸಿ ಇರುವಾಗಲೇ ಹೀಗೆ ಥರ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಮಿಕ್ಸ್ ಆಗಲ್ಲ. ರೆಡಿ ಆಗೋಯ್ತು ನೋಡಿ ನಮ್ಮ ಖಾರ ಅವಲಕ್ಕಿ. ಆ ಅವಲಕ್ಕಿ ತಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೆ ಇದು ಹಾಕಿಬಿಟ್ರೆ ಸೇಮ್ ಉಪ್ಪಿಟ್ಟು ಅವಲಕ್ಕಿ ಅಂತವಲ್ಲ, ಅದೇ ಥರದ ಕಡಲೆ ಅವಲಕ್ಕಿ ಅಂತ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕಾಯ್ತಾ ಇರಿ ಫ್ರೆಂಡ್ಸ್. ಬಾಯ್.